ರಾಯಚೂರಿನಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಡ ಕುಸಿದು 3 ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತಹ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಾನು ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಣದಲ್ಲಿದ್ದೀನಿ. ಈ ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕಟ್ಟಡ ಕುಸಿತಾಗಿದೆ ಅನ್ನುವಂಥದ್ದನ್ನು ತಾವು ದೃಶ್ಯದಲ್ಲಿ ತಮಗೆ ತೋರಿಸ್ತೀನಿ. ಮೇಲ್ಭಾಗದಲ್ಲಿ ತಾವು ನೋಡ್ಬೋದು ಇಡೀ ಕಟ್ಟಡ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಏನು ಕಟ್ಟಡದ ಮಾಲೀಕರ ವಿರುದ್ಧ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ತಾವು ಕಟ್ಟಡ ನೋಡಿದ್ರೆ ಖಂಡಿತವಾಗ್ಲೂ ಇದರ ಕೆಳಗಡೆ ನಿಂತ್ಕೊಳ್ಳೋಕ್ಕೂ ಕೂಡ ಭಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಹಾರಿಬಲ್ ಆಗಿರುವಂಥ ಸ್ಥಿತಿ ಇಲ್ಲಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಯಾವ ರೀತಿ ಅವಶೇಷಗಳು ಕೆಳಗಡೆ ಬಿದ್ದಿದ್ದಾವೆ ಅನ್ನುವಂಥದ್ದನ್ನು ತಾವು ನೋಡಿದ್ರೆ ನಿಜಕ್ಕೂ ಆತಂಕ ಹುಟ್ಟಿಸುತ್ತೆ. ಯಾಕಂತ ಹೇಳಿದ್ರೆ ಇದು ಬರೀ ಈ ಒಂದು ಕಟ್ಟಡಕ್ಕೆ ಶಾಪಿಂಗ್ಗೆ ಅಂದರೆ ಈ ಕಟ್ಟಡದಲ್ಲಿರ್ತಕ್ಕಂಥ ಮಳಿಗೆಗಳಿಗೆ ಮಾತ್ರ ಜನ ಬರ್ತಾ ಇರಲಿಲ್ಲ, ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಮಳಿಗೆ ಇದ್ದರು, ಅಲ್ಲೂ ಕೂಡ ಜನ ಬರ್ತಾ ಇದ್ರು ಅನ್ನುವಂಥದ್ದು. ಅಂದರೆ ನಾಗರಾಜ್ ಆಗಿರ್ಬೋದು, ಅರ್ಜುನ್ ಜೊತೆಗೆ ರವಿಚಂದ್ರ ಏನು 3 ಮೃತಪಟ್ಟಿದ್ದಾರೆ. ತಾವು ನೋಡ್ಬೋದು ನಾಗರಾಜ್ ಅಭಿನಯ ಮಾಡಿದಂತಹ ಸಿನಿಮಾ ಅಂತ್ಯವಾಯಿತು ಅನ್ನುವಂಥದ್ದೇನಿದೆ ಅದರ ಒಂದು ಪೋಸ್ಟರ್ನ ಏನು ಇವರು ಅಂಟಿಸ್ಲಿಕ್ಕೆ ಬಂದಿದ್ರು ಅದು ಕೂಡ ಇದೇ ಒಂದು ಅವಶೇಷದಡಿ ಅಂತ್ಯವಾಗಿ ಹೋಗಿದೆ. ನಿಜಕ್ಕೂ 3 ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ದೊಡ್ಡ ಕನಸನ್ನು ಕಟ್ಕೊಂಡಿದ್ರು, ದೊಡ್ಡ ಮಟ್ಟದಲ್ಲಿ ಸಿನಿ ರಂಗದಲ್ಲಿ ಹೆಸರು ಮಾಡಬೇಕಂತೇಳಿ ಅದರ ಪ್ರಾರಂಭಿಕ ಹಂತದಲ್ಲಿ ಈ ರೀತಿಯ ಒಂದು ಶಾರ್ಟ್ ಫಿಲಮನ್ನು ಮಾಡುವ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಮುಂದಾಗಿದ್ದರು. ಆದರೆ ಈ ರೀತಿ ದೊಡ್ಡ ದುರಂತಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿರುವಂಥದ್ದು. ಅವರ ಚಪ್ಪಲಿಗಳೇನು ಹಾಕೊಂಡು ಬಂದಿದ್ರು ಎಲ್ಲವೂ ಕೂಡ ಇಲ್ಲೇ ಮಣ್ಣಾಗಿ ಹೋಗಿದ್ದಾವೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ತಾವು ಈ ಒಂದು ದೃಶ್ಯದ ಒಂದು ಭಯಾನಕತೆ ಯಾವ ರೀತಿ ಇದೆ ಅಂತಂದರೆ ಖಂಡಿತವಾಗ್ಲೂ ಇನ್ನು ಮುಂದೆ ಇಲ್ಲಿ ಓಡಾಡೋರು ಸಾಕಷ್ಟು ಆತಂಕ ಪಡುವಂಥ ಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿದೆ. ಯಾವುದೂ ಕೂಡ ನೆಟ್ಟಗಿರಲಿಲ್ಲ ಇಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಾವು ಇಡೀ ಕಟ್ಟಡವನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತಂದರೆ ಯಾವಾಗ ಬೇಕಾದರೂ ಉಳಿದ ಅವಶೇಷ ಏನಿದೆ ಅದು ಕೂಡ ಬೀಳುವಂಥ ಸ್ಥಿತಿ ಇರುವಂಥದ್ದು. ಮೇಲ್ಭಾಗದಲ್ಲಿ ಕೂಡ ತಾವು ನೋಡ್ಬೋದು ಎಲ್ಲವೂ ಕೂಡ ಒಂದು ವೇಳೆ ಏನೋ ಈ ಮಳೆಗಾಲ ಇರುವಂಥದ್ದು, ದೊಡ್ಡ ಮಳೆ ಆದರೆ ಖಂಡಿತವಾಗ್ಲೂ ಇಡೀ ಕಟ್ಟಡವೇ ಕುಸಿದು ಬೀಳುವಂತಹ ಸ್ಥಿತಿ ಇದೆ. ಮತ್ತೊಂದು ಬದಿ ತಮಗೆ ತೋರಿಸ್ತೀನಿ, ಪಕ್ಕದಲ್ಲಿನೇ ಖಾನಾವಳಿ ಇತ್ತು ಅನ್ನುವಂಥ ವಿಚಾರ ಕೂಡ ಸದ್ಯ ಗೊತ್ತಾಗ್ತಾ ಇದೆ. ಈ ಒಂದು ಖಾನಾವಳಿ ಏನಿದೆ ಇಲ್ಲೂ ಕೂಡ 100 ಜನ ನಿತ್ಯ ಮಧ್ಯಾಹ್ನದೊತ್ತಿಗೆ ಬಂದು ಊಟ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ನಿನ್ನೆ ಭಾನುವಾರ ಇರೋದ್ರಿಂದ ರವಿವಾರ ರಜೆ ಇತ್ತು, ಹೀಗಾಗಿ ಇಲ್ಲಿ ಯಾರೂ ಕೂಡ ಜನರು ಇರ್ತಿರಲಿಲ್ಲ. ಎಲ್ಲರೂ ಕೂಡ ಏನು ಕಟ್ಟಡ ಬಿದ್ದಿದೆ ಇದೇ ಒಂದು ಭಾಗದಲ್ಲಿನೇ ಕ್ಯೂನಲ್ಲಿ ನಿಲ್ತಾ ಇದ್ರು ಅನ್ನುವಂಥದ್ದು. ಮತ್ತೊಂದು ಭಾಗದಲ್ಲಿ ಟ್ರಾವೆಲ್ಸ್ ಕೂಡ ಇದೆ, ಇಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರು ಬಂದು ತಮ್ಮ ಟಿಕೆಟ್ಗಳನ್ನು ಬುಕ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಘಟನೆಯಲ್ಲಿ ಸಾಕಷ್ಟು ಏನು ಸಾವು ನೋವುಗಳು ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೃತರ ಎಲ್ಲರೂ ಕೂಡ ಸರ್ಕಾರಿ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಡಿಗ್ರಿಯನ್ನು ಓದ್ತಾ ಇದ್ರು. ಎಲ್ಲೋ ಒಂದು ಕಡೆ ಬದುಕು ಕಟ್ಕೊಳ್ಳಿಕ್ಕೆ ಈ ರೀತಿ ಒಂದು ಹೊಸ ದಾರಿಯನ್ನು ಹಿಡಿದಿದ್ರು. ಈ ರೀತಿ ದುರಂತ ಅಂತ್ಯಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ. ಹೀಗಾಗಿ ಕಟ್ಟಡದ ಮಾಲೀಕರ ವಿರುದ್ಧ ಕ್ರಮ ಆಗಬೇಕು, ಜೊತೆಗೆ ಮೃತರ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ಕೊಡಬೇಕಂತೇಳಿ ಸ್ಥಳೀಯರು ಹೇಳ್ತಾ ಇದ್ರು. ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಘಟನೆ ಬಗ್ಗೆ ನೋಡಿದಾಗ ಯಾವ ರೀತಿ ಭಯ ಅನಿಸುತ್ತೆ ಇದು ಅನ್ನುವಂಥ ತಾವು ಇಲ್ಲೇ ಓಡಾಡ್ತಾ ಇದ್ರಿ ಸರ. ನಮ್ಮ ದೇವದುರ್ಗ ತಾಲೂಕಿನ ಬಡ ಯುವ ಪ್ರತಿಭೆಗಳು ಈ ಪ್ರತಿಭೆಗಳು ಏನೋ ಒಂದು ಕಿರುಚಿತ್ರ ಮಾಡಿ ಅದಕ್ಕೆ ಒಂದು ಅಂತ್ಯವಾಯಿತು ಅಂತಂತೇಳಿ ಒಂದು ಟೈಟಲನ್ನು ಇಟ್ಟು ಆ ಪೋಸ್ಟರ್ ಅಂಟಿಸೋಕೆ ಬಂದಿದ್ರು ಪಾಪ. ಆ ಪೋಸ್ಟರ್ ಅಂಟಿಸುವಾಗ ಇವೆಲ್ಲ ಶೀತಲಗೊಂಡಿವು, ಭಾಳ ಹಳೆಯ ಕಟ್ಟಡಗಳು ಇವೆಲ್ಲ. ಇವಕ್ಕೆಲ್ಲ ಒಂದು ಏನಾದರೂ ಬೋರ್ಡ್ ಹಳೆ ಕಟ್ಟಡಗಳಂತಂತೇಳಿ ಒಂದು ಜನರಿಗೆ ಗೊತ್ತಾಗ ಏನೋ ಒಂದು ಗುರುತು ಮಾಡಬೇಕಾಗಿತ್ತು. ಎಲ್ಲ ತಾಲೂಕು ಆಡಳಿತ ಅದು ಯಾವುದು ಮಾಡಲಾರ್ದೆ ಪಾಪ ಗೊತ್ತಿಲ್ಲಾರ್ದವು ತಮ್ಮ ಒಂದು ಅಂತ್ಯವಾಯಿತು ಅಂತಂತೇಳಿ ಒಂದು ಪೋಸ್ಟರ್ ಅಂಟಿಸೋಕೆ ಬಂದು ತಮ್ಮ ಜೀವನಗಳೇ ಅಂತ್ಯವನ್ನು ಮಾಡಿಕೊಂಡಿದ್ದಾರೆ ಇವತ್ತು. ಇವರಿಗೆ ಈಗ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಈ ಥರ ಕಟ್ಟಡಗಳು ಭಾಳಷ್ಟು ಇದ್ದಾವೆ. ಆ್ಯಕ್ಚುಲಿ ನಿನ್ನೆ ರವಿವಾರ ಅದಂತೇಳಿ 3 ಜನ ಸತ್ತಿದ್ದಾರೆ, 3 ಜನ ಹಾಸ್ಪಿಟ್ಲ್ ಇದ್ದಾರೆ. ರವಿವಾರ ಅದಂತ ಬೇರೆ ದಿನ ಆಗಿತ್ತಂತಂದರೆ ಭಾಳಷ್ಟು ಜನ ಮೃತಪಡೋ ಚಾನ್ಸಸ್ ಇದ್ದವು. ಈಗ ಮೃತರಿಗೆ ಅವ್ರ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ. ಬಡ ಮಕ್ಕಳಿದ್ರು, ಅವ್ರ ಕುಟುಂಬಸ್ಥರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಏನು ಹೇಳ್ತೀರಿ ಆ ಬಗ್ಗೆ? ಹೌದು, ಈ ಬಗ್ಗೆ ಏನಂತಂದರೆ ಇದು ಹೆಚ್ಚಾನೆಚ್ಚು ಇದು ತಾಲೂಕು ಆಡಳಿತ ಕೂಡ ಇದರಲ್ಲಿ ಭಾಗಿದಾರ ಅಂತಲೇ ಹೇಳ್ಬೋದು. ಯಾಕಂತಂತ ಹೇಳಿದ್ರೆ ಇನ್ನೂ ಸಾಕಷ್ಟು ಈ ಥರ ಹಳೆಯ ಕಟ್ಟಡಗಳಿದ್ದಾವೆ. ಆ ಹಳೆಯ ಕಟ್ಟಡಗಳಿಗೆ ಈ ಥರ ಏನೋ ಒಂದು ಜನರಿಗೆ ಗೊತ್ತಾಗಂಗೆ ಒಂದು ಶೀತಲಗೊಂಡಿರೋ ಕಟ್ಟಡಗಳಂತೇಳಿ ಮಾರ್ಕ್ ಮಾಡದಿದ್ದರೆ ಇನ್ನೂ ಜನ ಸಾವಿನ ಸಂಖ್ಯೆ ಹೆಚ್ಚಾಗ್ಬೋದು. ಹಾಗೆ ಇವರು ಏನೋ ಹೊಟ್ಟೆಪಾಡಿಗಾಗಿ ರೀಲ್ಸು ಮಾಡ್ಕೊಂಡು ಒಂದು ತಮ್ಮ ಪ್ರತಿಭೆಯನ್ನು ತೋರಿಸುವಂಥ ಕೆಲಸ ಮಾಡ್ತಾಯಿದ್ರು. ಹಾಗೆ ಇವರು ಈ ದುರಂತದಲ್ಲಿ ಅಂತ್ಯವಾಗಿದೆ. ಆ ಕಾರಣಕ್ಕೆ ತಾಲೂಕು ಆಡಳಿತ ಮತ್ತು ಸರ್ಕಾರ ಇದಕ್ಕೆ ಒಂದು ಪರಿಹಾರನ ಕೊಡಲೇಬೇಕಾಗುತ್ತೆ. ಒಂದು ವೇಳೆ ಪರಿಹಾರ ಕೊಡದೇ ಇದ್ದಂತಂದರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಈಗ ಸಾಕಷ್ಟು ದೇವದುರ್ಗ ಪಟ್ಟಣದಲ್ಲಿ ಇದೇ ಮಾದರಿಯ ಕಟ್ಟಡಗಳು ಸಾಕಷ್ಟು ಇದಾವೆ, ಶೀತಲಾವಸ್ಥೆಯಲ್ಲಿ ಇದ್ದಾವೆ, ಬೀಳುವ ಹಂತದಲ್ಲಿ ಇದ್ದಾವೆ, ಕಳಪೆ ಕಾಮಗಾರಿಯಿಂದ ಕಟ್ಟಿರುವಂಥವು ಇದ್ದಾವೆ. ಆ ಬಗ್ಗೆ ಏನು ಆಗ್ರಹ ಮಾಡ್ತೀರಿ ಅಂತ? ಈ ಪೈಕಿ ಏನಿಲ್ಲ, ನಾವು ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳೋದಿಷ್ಟೇ, ಕೂಡಲೇ ಯಾವ್ಯಾವ ಶೀತಲಗೊಂಡಿದ್ದಾವೆ, ಯಾವ್ಯಾವ ಗುಣಮಟ್ಟವನ್ನು ಕಳ್ಕೊಂಡಿದ್ದಾವೆ ಅವನ್ನ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ಮಾರ್ಕನ್ನು ಮಾಡಿ ಅದರಿಂದ ಜನರು ದೂರ ಇರುವಂಥ ಕೆಲಸ ತಾಲೂಕು ಆಡಳಿತ ನೋಡಬೇಕು. ಇಲ್ಲದಿದ್ದರೆ ತಾಲೂಕು ಆಡಳಿತನೇ ಇದ್ರ ಬಗ್ಗೆ ನೇರ ಕಾರಣ ಆಗುತ್ತಂತ ನಾವು ಹೇಳ್ಬೇಕಾಗ್ತದೆ.
ಇದು ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕೂಡಲೇ ತಾಲೂಕು ಆಡಳಿತ ಇಂತಹ ಕಟ್ಟಡಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಮೃತರು ಯಾರೆಲ್ಲ ಇದ್ದಾರೆ ಅವ್ರ ವಿರುದ್ಧ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.